ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಂಯೋಜಕರಾದ ಮಧುಚಂದ್ರರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ರಾಜ್ಯದಲ್ಲಿ ದಲಿತ ಮುಖಂಡರ ಸತತ ಸುಮಾರು 35 ವರ್ಷಗಳ ಹೋರಾಟದ ಪರಿಶ್ರಮದಿಂದ ದಲಿತ ಮೀಸಲಾತಿ ಜಾರಿಯಾಗಿದೆ. ದಲಿತ ಮೀಸಲಾತಿ ಜಾರಿಯಾಗುವಲ್ಲಿ ದಲಿತ ಮುಖಂಡರ ಪಾತ್ರ ಗಮನಾರ್ಹವಾಗಿದೆ. ಇದಕ್ಕೆ ರಾಜ್ಯದ ಪ್ರತಿಯೊಬ್ಬ ದಲಿತ ವ್ಯಕ್ತಿಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಈ ದಲಿತ ಮೀಸಲಾತಿ ಸಮರ್ಪಕವಾಗಿ ರೋಸ್ಟರ್ ಬಿಂದು ಪ್ರಕಾರ ಜಾರಿಯಾಗಿಲ್ಲ. ಈಗ ಜಾರಿಯಾಗಿರುವ ದಲಿತ ಮೀಸಲಾತಿ ಪ್ರಕಾರ ಡಿ ಗ್ರೂಪ್ ನೌಕರರನ್ನು ಹೊರತುಪಡಿಸಿ ಮೇಲ್ದರ್ಜೆಯ ಯಾವುದೇ ಇಲಾಖೆಯ 25ಕ್ಕಿಂತ ಕಡಿಮೆ ಸಂಖ್ಯೆಯ ಹುದ್ದೆಗಳನ್ನು ನೇಮಕಾತಿ ಮಾಡುವಲ್ಲಿ ಈ ರೋಸ್ಟರ್ ಅನ್ವಯಿಸುವುದಿಲ್ಲ ಎನ್ನುವುದನ್ನು ರಾಜ್ಯ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪನವರೇ ಸ್ಪಷ್ಟಪಡಿಸಿದ್ದಾರೆ. ಈ ರೀತಿಯ ಮೇಲ್ದರ್ಜೆಯ ಹುದ್ದೆಗಳಿಗೆ ಈ ರೋಸ್ಟರ್ ಉಪಯೋಗಕ್ಕೆ ಬರುವುದಿಲ್ಲ ಎಂದಾದರೆ ದಲಿತ ಮೀಸಲಾತಿಯನ್ನು ಯಾವ ಪುರುಷಾರ್ಥಕ್ಕೆ ಜಾರಿ ಮಾಡಲಾಗಿದೆ ಎನ್ನುವುದೇ ನನ್ನ ಪ್ರಶ್ನೆಯಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿಯೊಂದು ಇಲಾಖೆಯಲ್ಲಿಯೂ ಕೂಡ ಎಷ್ಟೇ ಸಂಖ್ಯೆಯ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿದರೂ ಅದರಲ್ಲಿ ಈ ದಲಿತ ಮೀಸಲಾತಿಗೆ ಸಂಬಂಧಪಟ್ಟ ಹುದ್ದೆಗಳನ್ನು ಮೀಸಲಿರಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜಾರಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ವಿಷಯದ ಬಗ್ಗೆ ಇವತ್ತು ನಾನು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ. ಮೊದಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನೊಂದೆರಡು ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಈ ಒಂದು ಒಳ ಮೀಸಲಾತಿ ಸತತ 35 ವರ್ಷಗಳ ಪರಿಶ್ರಮದಿಂದ ಇಂದು ಜಾರಿಯಾಗಿದೆ. ಆ ಜಾರಿಯಾಗಿರ್ತಕ್ಕಂಥ ಒಳ ಮೀಸಲಾತಿ ಎಷ್ಟು ನ್ಯಾಯಬದ್ಧವಾಗಿದೆ ಅನ್ನೋದನ್ನು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರೇ ಹೇಳಬೇಕು. ನಾನು ಒಬ್ಬ ಕಾಂಗ್ರೆಸ್ ಬ್ಲಾಕ್ ಸಮಿತಿಯ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ನಾನೊಬ್ಬ ಪಕ್ಕ ಮಾದಿಗನಾಗಿ ಅವರಲ್ಲಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಏನಿಲ್ಲ, ನೀವು ಮಾಡಿರ್ತಕ್ಕಂಥ ಒಳ ಮೀಸಲಾತಿ ನ್ಯಾಯಸಮ್ಮತವಾಗಿ ಸಾಮಾಜಿಕ ನ್ಯಾಯದ ಪರವಾಗಿದೆಯೇ ಅನ್ನೋದು ನನ್ನ ಒಂದು ಸಂಶಯ. ಇದ್ದಿದ್ದೇ ಆಗಿದ್ದರೆ ಸಾಕಷ್ಟು 35 ವರ್ಷಗಳಿಂದ ನಾವು ಇಲ್ಲಿವರೆಗೂ ಕಷ್ಟಗಳನ್ನ ಅನುಭವಿಸ್ತಾ ಬಂದಿದ್ದೀವಿ. ಈ ಕಷ್ಟಗಳಿಂದ ನಮಗೆ ಪಾರು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ದಾರಿ ಅಂದರೆ ನಮ್ಮ ಒಳ ಮೀಸಲಾತಿ. ಈ ಒಳ ಮೀಸಲಾತಿ ಜಾರಿಗಾಗಬೇಕಂತ ಸಾಕಷ್ಟು ದಲಿತ ಸಮಾಜದ ಮುಖಂಡರುಗಳು, ಸಾಕಷ್ಟು ಸಂಘಟನೆಗಳು ಕಾರ್ಯವನ್ನು ನಿರ್ವಹಿಸಿದೆವು. ಸೊ ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಆದರೆ ನಿಮ್ಮಲ್ಲಿರ್ತಕ್ಕಂಥ ತುಂಬ ಗೌರವ ಇತ್ತು. ಆ ಕಾರಣದಿಂದ ನಾನು ನಿಮ್ಮಲ್ಲಿ ಒಂದೆರಡು ಮಾತುಗಳನ್ನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಯಾವುದೇ ಒಂದು ಪಕ್ಷದ ವಿರೋಧಿ ಅಲ್ಲ, ಯಾವುದೇ ಒಂದು ಸಂಘಟನೆ ವಿರೋಧಿ ಅಲ್ಲ. ನಾನೊಬ್ಬ ಪಕ್ಕ ಮಾದಿಗನಾಗಿ ಈ ಒಂದು ಒಳ ಮೀಸಲಾತಿ ಜಾರಿ ನನ್ನಲ್ಲಿ ಅತೃಪ್ತಿ ಭಾವನೆಯನ್ನು ತಂದಿದೆ. ಆ ಒಂದು ಜಾರಿಗೋಸ್ಕರ ಒಂದೆರಡು ಮಾತುಗಳನ್ನ ಕೇಳ್ತಾ ಇದ್ದೇನೆ. ಮೊದಲಿಗೆ ನೀವು ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿ ಯಾವುದೇ ಕಾನೂನುಬದ್ಧವಾದ ಯಾವುದೇ ಆಯೋಗದ ವರದಿ ಪ್ರಕಾರ ಇಲ್ಲ ಅನ್ನೋದು ಮೊದಲಿಗೆ ನನ್ನ ಗಮನಕ್ಕೆ ಬಂದಿದೆ. ನನ್ನ ಗಮನಕ್ಕೆ ಅಂದರೆ ಸಾಕಷ್ಟು ಸಮಾಜವಾದಿಗಳ ಗಮನಕ್ಕೆ ಬಂದಿದೆ. ನೀವು ನ್ಯಾಯಯುತವಾದ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದೀರ, ಖುಷಿ ಇದೆ ಅದರಲ್ಲಿ. ಬಟ್ ಆದರೆ ನಮಗೆ ಸಿಗ್ತಕ್ಕಂಥ ಪಾಲು ಭಾಳ ಕಡಿಮೆ ಇದೆ. ಯಾಕಂದರೆ 35 ವರ್ಷಗಳಿಂದ ಇಲ್ಲಿವರೆಗೂ ನಾನು ಒಬ್ಬ MSc B.Ed ಪದವೀಧರನಾಗಿದ್ದರೂ ಸಹ ಒಂದು ಸರ್ಕಾರಿ ಕೆಲಸವನ್ನು ಸಿಗಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಕಾರಣ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥ ಸೀಟುಗಳನ್ನು, ಪೋಸ್ಟ್ಗಳನ್ನ ಬೇರೆ ಬೇರೆ ಜಾತಿಗಳಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾವಂತರು ಪಡ್ಕೊಂಡ್ರು. ಆ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ. ಆದರೆ ನನಗೆ ಮಾದಿಗನಾಗಿರ್ತಕ್ಕಂಥ ಒಂದು ಸೌಕರ್ಯ ಹುದ್ದೆಗೆ ಸಿಗಲಿಲ್ಲ. ಆ ಕಾರಣದಿಂದ ಬೇಸತ್ತಿ ಮಾತನ್ನು ಹೇಳ್ತಾ ಇದ್ದೇನೆ. ಸರ್, ದಯವಿಟ್ಟು ಕ್ಷಮಿಸಬೇಕು. ಈ ಎಲ್ಲ ನಮ್ಮ ದಲಿತ ಸಚಿವರುಗಳಿಗೆಲ್ಲ ಖುಷಿ ತಂದಿರ್ಬೋದು, ಆದರೆ ನಮ್ಮ ಮಾದಿಗ ಸಮಾಜ ಪರವಾಗಿ ನನಗೆ ಖುಷಿ ಇಲ್ಲ. ದಯವಿಟ್ಟು ಈ ಒಂದು ನ್ಯಾಯಾಧೀಶ ಸದಾಶಿವ ಆಯೋಗ ವರದಿ ಇರ್ಬೋದು, ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಇರ್ಬೋದು, ಆದರೆ ಇರ್ತಕ್ಕಂಥ ಅಂಶಗಳನ್ನೆಲ್ಲ ಬಿಟ್ಟು ಶ್ರೀಯುತ ನಮ್ಮ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಯವರ ಸಮಿತಿಯನ್ನು ನೀವು ಒಪ್ಪಿ ಇಂದು ಜಾರಿಗೆ ಮಾಡಿದ್ದೀರಿ. ಸೊ ಒಳ್ಳೆಯದೇ ಅದು. ಬಟ್ ಆದರೂ ಇದು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ನಮ್ಮ ಮಾದಿಗ ಸಮಾಜ. ಅದರಿಂದ ನಾನು ನೊಂದು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಮುಖ್ಯ ಇನ್ನೊಂದು ದುರಂತದ ಕಷ್ಟ ಏನಂದರೆ, ಮಾದಿಗ ಸಮಾಜಕ್ಕೆ ರೋಸ್ಟರ್ ಬಿಂದು ನೀವು 5.25 ಅಂತ ಮಾಡಿದ್ದೀರಾ, ಸಂತೋಷ. ಆ ರೋಸ್ಟರ್ ಬಿಂದು ಪ್ರಕಾರ 400 ಬಿಂದುಗಳನ್ನು ನೀವು ಸ್ವೀಕೃತ ಮಾಡಿದ್ದೀರಾ. ಆ 400 ಬಿಂದುಗಳ ಪ್ರಕಾರ ಕನಿಷ್ಠ 25, ಯಾವುದೋ ಒಂದು ಇಲಾಖೆಯಲ್ಲಿ 25 ಪೋಸ್ಟ್ಗಳಿದ್ದರೆ ಆ 25 ಪೋಸ್ಟ್ಗಳು ನಮಗೆ ಮಾದಿಗ ಒಳ ಮೀಸಲಾತಿ ಅನ್ವಯಿಸೋದೇ ಇಲ್ಲ ಅಂತ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಸರ್ ಅವರು ಹೇಳಿದ್ದಾರೆ ಈಗಾಗಲೇ. ಅದರ ಅನ್ವಯ ಹೋದರೆ ನಮಗೆ ಇನ್ನೇಕೆ ಒಳ ಮೀಸಲಾತಿ ಸರ್?
1 ಪೋಸ್ಟ್ ಇರಲಿ 10 ಪೋಸ್ಟ್ ಇರಲಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಬಟ್ ಅದು ಅನ್ವಯಿಸಲ್ಲ. ಈ ಕಾರಣದಿಂದ 5.25 ಅಂದರೆ ಅದನ್ನು 5 ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ 6 ಅಂತ ಕನ್ಸಿಡರ್ ಮಾಡಬೇಕಾ? ದಯವಿಟ್ಟು ಇದೊಂದು ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು. ಹಾಗಾಗಿ ತಮ್ಮಲ್ಲಿ ಎಲ್ಲ ಮಾದಿಗರ ಸಮಾಜದ ಪರವಾಗಿ ನಾನು ಸಮಾಜದ ಹಿತಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಸ್ತುತ ಈಗ ಬ್ಲಾಕ್ ಕಾಂಗ್ರೆಸ್ ಸಂಯೋಜಕರಾಗಿ ಕೆಲಸ ನಿರ್ವಹಿಸಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಾಗಾಗಿ ನನಗೆ ಈ ಒಂದು ಜಾರಿ ವಿಷಯದಲ್ಲಿ ತುಂಬ ಬೇಸರ ಆಗ್ತಾ ಇದೆ. ಹಾಗಾಗಿ ನನ್ನ ಪದವಿಗೆ ತಾಲೂಕು ಬ್ಲಾಕ್ ಸಂಯೋಜಕರ ಹುದ್ದೆಗೆ ನಮ್ಮ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ನಾನು ಬ್ಲಾಕ್ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡ್ತಿದ್ದೇನೆ.